ರಾಹುಲ್ ಗಾಂಧಿದು ಒಂದು ದಿವಸ ಮುಂದೆ ಇನ್ವೆಸ್ಟಿಗೇಷನು, ರಾಹುಲ್ ಗಾಂಧಿ ಸಾಹೇಬ್ರದ್ದು ಆದಮೇಲೆ ಮಾರನೇ ದಿವಸ ಇನ್ವೆಸ್ಟಿಗೇಷನ್ ನಂದು. ಅಂದರೆ ನೀವು ರಾಹುಲ್ ಗಾಂಧಿ ಅವರಿಗೆ ನೀವು ಫೋನ್ ಅಂಥ ದೊಡ್ಡ ಮನುಷ್ಯ ಅಲ್ಲ ನಾನು ಹೇಳ್ತಾ ಇರೋದು ಏನಂದರೆ, ಆವತ್ತು ಫಸ್ಟ್ ಡೇ ರಾಹುಲ್ ಗಾಂಧಿ ಅವರ ಎನ್ಕ್ವೈರಿ, ಮಾರನೇ ಸೇಮ್ ಆಫೀಸರ್ಸ್, ಅವ್ರ ಆಫೀಸರ್ಸ್ ಹೆಸರು ಕುಲ್ದೀಪ್ ಸಿಂಗ್, ಯಡುರಾಜ್ ಸಿಂಗ್ ಅಂತ, ಇವರೇ ನಮಗೆ ಇಡಿ ಡೈರೆಕ್ಟರ್ಸ್. ಮಾರನೇ ದಿವಸ ನಂದು. ನನಗೆ ಅಲ್ಲಿ ಬೆದರಿಸ್ತಾರೆ ಏನಂತ, ಕಲ್ ತೆರಾ ಗುರು ಆ ರहा है, तेरा बॉस आ रहा है. ಯಾರು ಬಾಸು? ರಾಹುಲ್ ಗಾಂಧಿ ಆ रहा है. आज साले तेरा है, कल तेरा ರಾಹುಲ್ ಗಾಂಧಿ ಆ रहा है ಅಂತ ಈ ಥರ ಹೇಳಿ ನನಗೆ ಅವರು ಟಾರ್ಚರ್ ಮಾಡಿದ್ರು. ಆದರೆ ಅವ್ರ ಕೈಯಲ್ಲಿ ಏನೂ ಸಿಗಲಿಲ್ಲ. ಇಡಿ ಅಂತ ಅದು ಏನಿದೆ, ಈ ಮನಿ ಲ್ಯಾಂಡಿಂಗ್, ಮನಿ ಇದ್ರೆ ಎಲ್ಲ ಲ್ಯಾಂಡಿಂಗ್, ಮನಿನೆಲ್ಲ ಅಂದರೆ ಲ್ಯಾಂಡಿಂಗ್ ಇಲ್ಲಿ. ನನ್ನ ಮನೆಯಲ್ಲಿ ಎಷ್ಟು ಸಿಕ್ತು? 54,000 ರೂಪಾಯಿ ಸಿಕ್ತು ಅವ್ರಿಗೆ ಅಷ್ಟೇ. ಬರೀ 54,000. 7,000 ಕೋಟಿ ಒಡೆಯ ಮನೆಯಲ್ಲಿ ಕೇವಲ 50,000 ರೂಪಾಯಿ, 54,000 ರೂಪಾಯಿ ಇದರಲ್ಲಿ ಮನೆಯಲ್ಲಿ ಸಿಕ್ತು. ಬ್ಯಾಂಕಲ್ಲಿ 11 ಕೋಟಿ ಸಿಕ್ತು, ವೈಟ್ ಮನಿ. ಏನಪ್ಪ ಮಾಡಿದ್ರು? ಏನಾಗುತ್ತೆ? ಮನಿ ಇದ್ರೆ ಅಲ್ಲ ಲ್ಯಾಂಡಿಂಗು. ಜ್ಯುವೆಲರಿ, ಆವತ್ತು ಜ್ಯುವೆಲರಿ ಒಂದು 3 ಕೋಟಿ ರೂಪಾಯಿ ಜ್ಯುವೆಲರಿ ನಮ್ಮ ಮನೆಯಲ್ಲಿತ್ತು, ಅದು ಸೀಸ್ ಮಾಡ್ಕೊಂಡು ಹೋದರು. ಇನ್ನೂವರೆಗೂ ಬಂದಿಲ್ಲ. ಕೇಸ್ಗಳು ನಡೀತಾ ಇದೆ, ಹೈಕೋರ್ಟಲ್ಲಿದೆ, ಡೆಲ್ಲಿ ಹೈಕೋರ್ಟಲ್ಲಿದೆ. ಆದರೆ ಈ ಥರ ಸ್ಟೇಟ್ ಫಾರ್ವರ್ಡ್ ಮನುಷ್ಯ ನಾನು. ನನಗೆ ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನಗೆ ಒಂದು ಮನಸ್ಸಲ್ಲಿ ಇಡಿ ಹೆಸರು ತಗೊಂಡ್ರೆ ಏನಾಗುತ್ತೆ, ಬೇರೆಯವ್ರದ್ದು ಭಯ ಬೀಳ್ತಾರೆ, ರಾಜಕೀಯದವ್ರ ಹೆಸರು ತಗೊಂಡ್ರೆ ಭಯ ಬೀಳ್ತಾರೆ. ನಾನು ಇರೋದು ಅದರಲ್ಲಿ ಮುಚ್ಚಿ ಹೇಳೋದೇನು? ಯಾಕೆ KGS ಬಾಬು ಹೇಗಿದ್ದಾರೋ ಹಾಗೆ ಜನರ ಮುಂದೆ ಜಾಸ್ತಿ ಏನಾಗ್ಬೋದು? ಈ ಆಸ್ತಿ ಮೇಲೆ ತೊಂದರೆ ಕೊಡ್ಬೋದು. ಆಸ್ತಿ ಏನು ಮಾಡೋಕ್ಕಾಗೋದಿಲ್ಲ. ಈ ಆಸ್ತಿ ನನ್ನ ಹತ್ರ ಇದೆ, ಅದಕ್ಕೆ ಮೀನ್ ಟೈಮ್ ನನಗೆ ತೊಂದರೆ ಬರ್ಬೋದು ಹೊತ್ತು ಈ ಆಸ್ತಿಗೆ ಯಾರೂ ಅಪಾಯ ಮಾಡೋಕ್ಕಾಗಲ್ಲ. ಈ ಫ್ರಾಡ್ GM ಮುಸ್ತಫಾ ಅವನಿದ್ದಾನಲ್ಲ, ಅಂಥ ಸಂಬಂಧಿದ್ದಾನೆ. ನನ್ನ ಬ್ಲಡ್ಡು, ನನ್ನ ಕುಟುಂಬದವರೇ ಏನಾದರೂ ದಬ್ಬಾಳಿಕೆ ಮಾಡೋಕ್ಕೆ ಚಾನ್ಸಸ್ ಇದೆ. ಪಬ್ಲಿಕ್ಕಿಂದ ಏನೂ ತೊಂದರೆ ಇಲ್ಲ. ಈಗ ಇನ್ನೊಂದು, ಈಗ ಕುಟುಂಬದ್ದು ಹೇಳ್ತಾ ಇದ್ರಿ, ಮೊದಲಿಂದ ಸ್ವಲ್ಪ ಆಸ್ತಿ ವಿವಾದ ಅದು ಇದಿತ್ತು. ಸ್ವಂತ ಮಗನೇ ಈ ರೀತಿಯಾಗಿ ಮಾಡಿದ್ರೆ ಅದು ಕೇಳಲಿಲ್ಲ. ಒಂದು 10 ವರ್ಷ ಮುಂದೆ ತಿರ್ಗಾ ಇದು ಒಂದು ಬಂತು. ನನ್ನ ಹೆಂಡತಿ, ಫಸ್ಟ್ ಹೆಂಡತಿ, ನನ್ನ ಎರಡನೇ ಹೆಂಡತಿ, ನಾನು ಗೊತ್ತಿಲ್ದಂಗೆ ಇದೆಲ್ಲ ಆದಮೇಲೆ ನನ್ನ ಆಫೀಸಲ್ಲಿ ರಿಸೆಪ್ಷನ್ ಹತ್ಲಾಗೆ. ಯಾವಾಗ ನಿಮ್ಮ ಫಸ್ಟ್ ಮದುವೆ ಆಗಿದ್ದೆ? ಯಾವಾಗ ಎರಡನೇ ಮದುವೆ ಆಗಿದ್ದಾಗ ಎಷ್ಟು ಜನ ಮಕ್ಕಳು? 98ಅಲ್ಲಿ. ಎರಡನೇ ಮದುವೆ ಯಾವಾಗಾಯಿತು? 2013 ಎರಡನೇ ಮದುವೆ ಆಯಿತು. ಆವಾಗ ಏನಾಯಿತು, ಇದೇ ಥರ ಇವತ್ತು ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ, ಆವಾಗ ನಮ್ಮ ಅತ್ತೆ ಮನೆಯವರು, ನಮ್ಮ ಫಸ್ಟ್ ಹೆಂಡತಿ ಮಗ ಇವನು, ಏನು ಹೆಸರು? ಅಫ್ನಾನ್ ಶರೀಫ್. ನಿನ್ನೆ ಹೌದು. ಫಸ್ಟ್ ಹೆಂಡತಿ ಈ ಎರಡನೇ ಮದುವೆ ಮಾಡಿದ್ದೀನಿ ಗೊತ್ತಾಗಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ದುಡ್ಡಿದ್ರೆ ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೋಡಿ. ಯಾರು ಮಾಡೋದು? ಆಚೆದವ್ರು ಯಾರು ಮಾಡಲ್ಲ, ಕುಟುಂಬದವರು ಮಾಡೋದು. ನಮ್ಮ ದೊಡ್ಡ ಹೆಂಡತಿ ಕುಟುಂಬದವರು, ಅವ್ರ ಅಕ್ಕ ಮಕ್ಕಳು, ಅಕ್ಕಂದ್ರ ಮಕ್ಕಳು, ತಮ್ಮಂದ್ರ ಮಕ್ಕಳು, ಅಕ್ಕಗಳು, ಮಾವನ್ಗಳು ಎಲ್ಲ ಒಂದು ಟೀಮ್, 15-20 ಜನ ಟೀಮ್. ನನ್ನ ಹೆಂಡತಿಗೆ ಬೆಂಕಿ ಹಾಕಿ ಅದಕ್ಕೆ ಹೇಳ್ಕೊಟ್ಟು ಬ್ರೈನ್ ವಾಶಿ ಬೆಂಕಿ ಹಾಕಿ ಅದಕ್ಕೆ ನೀನು ಇವಾಗ ಕಂಟ್ರೋಲಲ್ಲಿ ಇರಬೇಕು ಅಂಥೇಳಿ ಆ ಎಮ್ಮನ್ನು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಇಟ್ಕೊಂಡು ಕಿಡ್ನ್ಯಾಪ್ ಮಾಡಿ ಇಟ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿ 700 ಕೋಟಿ ಕೇಳಿದ್ರು. 2013-14 700 ಕೋಟಿ ಕೇಳಿದ್ರು. ಆಮೇಲೆ ನಾನು ಏನು ಹೇಳಿದೆ ನನ್ನ ಹೆಂಡತಿಗೆ, ನೀನು ಒಂದು ದಿವಸ ಕೋರ್ಟಲ್ಲಿ ಸಿಕ್ತು. ಇದೆಲ್ಲ ಏನಕ್ಕೆ ಹೇಳ್ತೀನಿ ಅಂದರೆ ಜನಗಳಿಗೆ ಗೊತ್ತಾಗಬೇಕು. ದುಡ್ಡಿರೋವನ ಮೇಲೆ, ದುಡ್ಡಿಲ್ಲ ಅಂದರೆ ಸುಖವಾಗಿ ಆರಾಮಾಗಿ ನೀವು 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ಕೊಂಡು ಆರಾಮಾಗಿ ಮಕ್ಕಳ ಜೊತೆಗೆ ಆರಾಮಾಗಿದ್ದೀರ. ನಾನಿಲ್ಲ, ದುಡ್ಡು ಕೊಟ್ಟು ಮನಸ್ಸಿಗೆ ಶಾಂತಿ ಇಲ್ಲ. ಈ ಆಸ್ತಿ ಕಾಪಾಡೋಕ್ಕೆ ಡೈಲಿ ಒಂದೊಂದು ಪ್ರಾಬ್ಲಮ್, ಒಂದು ಹೋದ್ರೆ ಒಂದು ಡೈಲಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದರೆ ಏನಾದರೂ ಒಂದು ಟೆನ್ಷನ್ ನಿಂತಿರುತ್ತೆ. ಅದರಲ್ಲೂ ಸ್ವಂತದವರೇ, ಕುಟುಂಬಸ್ಥರೇ. ಆಮೇಲೆ ಇವಾಗ
ಅದಕ್ಕೆ ಕೇಸ್ಗಳು ಹಾಕಿ ಯಾರ್ಯಾರು ಇವಾಗ ಲ್ಯಾಂಡ್ ತಗೊಂಡಿದ್ದೀವಿ, ಗೋರ್ಮೆಂಟ್ ಲ್ಯಾಂಡ್ ತಗೊಂಡಿದ್ದೀವಿ, ಅದರಲ್ಲಿ ಕೇಸ್ಗಳು, ಯಾರಾದರೂ ಏನಾದರೂ ಒಂದು ಲಿಟಿಗೇಷನ್ ಹಾಕಿ ಅದು ಡೈಲಿ ಕೇಸ್ಗಳು, ಡೈಲಿ ಕಂಪ್ಲೇಂಟ್ಗಳು ಎಲ್ಲ ಭಯ ಆಗ್ತಾಯಿದೆ ಮನೆಯಲ್ಲಿ ಇರೋಕ್ಕೆ. ನೀವು ಸುಖವಾಗಿದ್ದೀರಾ, ಆರಾಮಾಗಿರಿ, ನನ್ನಂಥ ದೊಡ್ಡ ಶ್ರೀಮಂತ ಆಗಬೇಡಿ. ಶ್ರೀಮಂತ ಆದರೆ ನಿಮ್ಮ ಬದುಕು ಹಾಳಾಗುತ್ತೆ. ಒಂದು ಕಡೆ ಇನ್ಕಮ್ ಟ್ಯಾಕ್ಸು, ಒಂದು ಕಡೆ ಪಬ್ಲಿಕ್ಕು, ಒಂದು ಕಡೆ ರೌಡಿಗಳು, ಇದೆಲ್ಲ ನಿಮ್ಮ ಲೈಫೇ ಹಾಳು ಮಾಡಿಬಿಟ್ಬಿಡುತ್ತೆ. ಯಾವ ಲ್ಯಾಂಡ್ ತಗೊಳ್ತೀವಿ ಅಲ್ಲಿ ಯಾರಾದರೂ ಒಂದು ಲಿಟಿಗೇಷನ್ ಆಗ್ತಾನೆ.